ಜನನ ಮರಣಗಳ ಸಾಂಖ್ಯಿಕ ಅಂಕಿಅಂಶಗಳನ್ನು ಸಭೆಗೆ ಮಂಡಿಸುವುದು. ಮಾಹೆ ಜುಲೈ 2025ರಲ್ಲಿ ಒಟ್ಟು ನಗರ ಪ್ರದೇಶದಲ್ಲಿ 96 ಜನನವಾಗಿರುತ್ತವೆ, 19 ಜನ ಮರಣ ಹೊಂದಿರುತ್ತಾರೆ. ಮಾಹೆ ಜುಲೈ 2025ರ ಜಮಾಖರ್ಚು ಹಣಮಾಗಿಸುವ ವಿಚಾರ. ಮಾಹೆ ಜುಲೈ 25ರಲ್ಲಿ ಯಾವುದೇ ಕಾಂಟ್ರಾಕ್ಟರ್ ಬಿಲ್ ಒಂದೇ 2 ಕಾಂಟ್ರಾಕ್ಟರ್ ಹೊರತುಪಡಿಸಿ ವಾರ್ಡ್ ನಂಬರ್ 11ರಲ್ಲಿ ಕಾಮಗಾರಿ ನಿರ್ವಹಿಸಿದರೆ ಅವರ ಬಿಲ್ಲನ್ನು ಹೊರತುಪಡಿಸಿ ಯಾವುದೇ ಕಾಂಟ್ರಾಕ್ಟರ್ ಬಿಲ್ಲನ್ನು ಪಾವತಿಸಿಲ್ಲ. ಯಾವುದೇ ಬಿಲ್ಗಳು ಈಗ ಸದ್ಯ ಪೆಂಡಿಂಗ್ ಇದೆ. ಮಹತ್ವಾಕಾಂಕ್ಷಿ ಯೋಜನೆ, ಇದರಲ್ಲಿ ನಾಗರಿಕರಿಗೆ ಇಂದ ಚುನಾಯಿತವಾದ ನಾಗರಿಕ ಸರ್ವ ಚುನಾಯಿತ ಸದಸ್ಯರುಗಳು ಏನಾಗುತ್ತೆ, ಇವರುಗಳಿಗೆ ಸರ್ಕಾರ ಅರಿವು ಮೂಡಿಸ್ತಾ ಇದೆ. ಯಾಕೆಂದರೆ ಇದನ್ನ ಚುನಾಯಿತ ಸದಸ್ಯರು, ಎಂಪ್ಲಾಯೀಸ್ ಮತ್ತು ನಮ್ಮ ಪೌರ ಕಾರ್ಮಿಕರು ಅವ್ರಿಗೂ ಕೂಡ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ ಆಗ್ತಾ ಇದೆ. ಯಾಕಂದರೆ ಮೊದಲಿನ ವ್ಯವಸ್ಥೆಗೂ ಇವತ್ತಿನ ವ್ಯವಸ್ಥೆಗೂ ತುಂಬ ಬದಲಾವಣೆ ಆಗ್ತಾ ಇದ್ದಾವೆ. ಸ್ವಚ್ಛ ನಗರವನ್ನು ನಿರ್ಮಾಣ ಮಾಡುವಲ್ಲಿ ಏನಾದರೆ ಪ್ರತಿಯೊಂದು ಮನೆಗೆ ಹೋಗಿ ಕಸ ಸಂಗ್ರಹಣೆ ಜೊತೆಗೆ ಹಸಿ ಕಸ ಒಣ ಕಸ ಯಾಕೆ ಮಾಡಬೇಕು, ಹಸಿ ಕಸದಿಂದ ಏನಾಗುತ್ತೆ, ಒಣ ಕಸದಿಂದ ಏನಾಗುತ್ತೆ, ಇವೆಲ್ಲವುಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಸರ್ಕಾರ ಯಾವ ಒಳ್ಳೊಳ್ಳೆ ಸಿಟಿಗಳು ಈಗೇನು ಉತ್ತಮವಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅವನ್ನು ಕೂಡ ನಮ್ಮ ನಗರ ಸ್ಥಳೀಯ ಸಂಸ್ಥೆ ನಗರಸಭೆಗೆ ಅಳವಡಿಸುವ ಕುರಿತು ಈ ಕೆಲವೊಂದು IEC ಕಾರ್ಯಕ್ರಮ ಮಾಡಲಿ, ಅಧ್ಯಯನ ಪ್ರವಾಸ ಮಾಡಲಿ ಅಂತಂದು ಸರ್ಕಾರ ಇದು ನಿಗದಿಪಡಿಸ್ತಾ ಇದೆ. ಸರ್ಕಾರನೇ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಈ ವರ್ಷ ನಂಬರ್ 1 ಟೋಟಲ್ ಕಾರ್ಪೊರೇಷನ್ಗಳಲ್ಲಿ ನಂಬರ್ 1 ಸಿಟಿಯಾಗಿ ಸ್ವಚ್ಛತೆಯಲ್ಲಿ ಹೊರಬಂದಂಥ ಇಂದೋರ್ ಕಳೆದ 3 ರಿಂದ 4 ವರ್ಷಗಳು ಕಳೆದ ಸಾಲಿನಿಂದ ಅದೇ ಮೊದಲನೇ ಸ್ಥಾನಕ್ಕೆ ಬರ್ತಾ ಇದೆ. ಈ ಒಂದು ಕಾರ್ಪೊರೇಷನ್ನು ಮತ್ತು ಅಲ್ಲಿನ ವ್ಯವಸ್ಥೆಯ ಪರಿಶೀಲನೆ ಮತ್ತು ಅಧ್ಯಯನ ಪ್ರವಾಸ ಮಾಡಲಿಕ್ಕೆ ನಮ್ಮ ನಗರ ಸ್ಥಳೀಯ ಸಂಸ್ಥೆಯ ಈ ಬಾರಿ ಸರ್ವ ಸದಸ್ಯರನ್ನ ನಾವು ವಿಸಿಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಅಧ್ಯಯನ ಪ್ರವಾಸ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕುರಿತಂತೆ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಬೇಕಾಗಿದೆ. ಇದರಲ್ಲಿ ಏನಾಗಿದೆ, ಯಾರು ಚುನಾಯಿತ ಸದಸ್ಯರು ಹಾಗೂ ನಾಮನಿರ್ದೇಶನ ಸದಸ್ಯರೇನೈತೆ ತಾವೆಲ್ಲರೂ ಕೂಡ ಬರ್ಬೋದು. ಹಾಗೂ ತಾವು ಯಾರು ಬರೋಕ್ಕಾಗೋದಿಲ್ಲೋ ಮೊದಲೇ ತಿಳಿಸ್ಬೇಕು. ನಾವು ಅಡ್ವಾನ್ಸ್ ಬುಕಿಂಗ್ ಮಾಡಬೇಕಾಗಿರೋ ಅವಶ್ಯಕತೆ ಇರುತ್ತೆ. ಇದು 22/4/2025ರ ಹೊಸ ಆದೇಶ. ನಗರಾಭಿವೃದ್ಧಿ ಇಲಾಖೆಯ ಅಧೀನದಲ್ಲಿ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳಿಸುವ ಕಾಮಗಾರಿಗಳ ಏಕಬಿಡ್ ಟೆಂಡರ್ಗೆ ಕೈಗೊಳ್ಳಬೇಕಾದ ಕ್ರಮದ ಕುರಿತು. ಈಗೇನಾಗ್ತಾ ಇದೆ, ಟೆಂಡರ್ಗಳಲ್ಲಿ ಒಬ್ಬನೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ ಅಥವಾ 2-3 ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ ಓಪನ್ ಕ್ವಾಲಿಫೈ ಆಗ್ತಾನೆ. ಓಪನ್ ಕ್ವಾಲಿಫೈ ಆದರೆ ಆ ಟೆಂಡರ್ನ ಸರ್ಕಾರ ಈಗೇನು ಹೇಳ್ತಾ ಇದೆ, ಮೊದಲನೇ ಟೆಂಡರ್ಗೆ ಅವನ್ನ ಅಕ್ಸೆಪ್ಟ್ ಮಾಡಬೇಡಿ, ಮರು ಟೆಂಡರ್ ಕರೀರಿ. ಮರು ಟೆಂಡರ್ ಕರೆದಾಗ ಇವಾಗ ಕ್ವಾಲಿಫೈ ಆಗದೆ ಒಬ್ಬನೇ ಟೆಂಡರ್ ಆದರೂ ಕೂಡ ಅವನ್ನ ಮರು ಟೆಂಡರ್ ಕರೆದು ಅದು 2ನೇ ಟೆಂಡರಲ್ಲೂ ಕೂಡ ಏಕಬಿಟ್ ಟೆಂಡರ್ ಆಯಿತು ಅಂದರೆ ಅವಾಗ ಅಕ್ಸೆಪ್ಟ್ ಮಾಡಿ, ಯಾವುದೇ ಸಿಂಗಲ್ ಟೆಂಡರ್ಗಳಿಗೆ ಅನುಮೋದನೆ ಕೊಡಬೇಡಿ ಅಂತ ಆರ್ಡರ್ ಮಾಡಿ. ಮಾನ್ಯ ನಿರ್ದೇಶಕರು ಪೌರಾಡಳಿತ ನಿರ್ದೇಶನಾಲಯ ಇವರು ಆರೋಗ್ಯ ಇಲಾಖೆ ನಿಗದಿಪಡಿಸಿರುವ ಒಂದು ಸುತ್ತೋಲೆಯನ್ನು ಕಳಿಸಿರ್ತಾರೆ. ಧೂಮಪಾನ ನಿಷೇಧ ಮತ್ತು ಸಿಗರೇಟ್, ಬಡ್ಸ್, ಬೀಡಿಗಳ ವಿಲೇವಾರಿ ಮಾರ್ಗಸೂಚಿಗಳನ್ನು ಅಳವಡಿಸುವ ಕುರಿತು. ಧೂಮಪಾನ ನಿಷೇಧ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಮಾರ್ಗಸೂಚಿಗಳನ್ನು ಜಾರಿಗೊಳಿಸಿರುತ್ತಾರೆ. ಅದರಂತೆ ನಗರ ಸ್ಥಳೀಯ ಸಂಸ್ಥೆಗಳು ಈ ಕೆಳಕಂಡ ಜವಾಬ್ದಾರಿಗಳನ್ನು ಹೊಂದಿರುತ್ತವೆ. ಅವುಗಳನ್ನು ಪಾಲಿಸಲು ಕಟ್ಟುನಿಟ್ಟಾಗಿ ಪಾಲಿಸಲು ತಿಳಿಸಿರುತ್ತಾರೆ. ಸಾರ್ವಜನಿಕ ಪ್ರದೇಶ, ಹೊರಾಂಗಣ, ಒಳಾಂಗಣ ಮತ್ತು ಕೆಲಸದ ಪ್ರದೇಶಗಳು ಹಾಗೂ ಶಿಕ್ಷಣ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಧೂಮಪಾನವನ್ನು ಮಾಡುವುದು
ಕಟ್ಟುನಿಟ್ಟಾಗಿ ನಿಷೇಧಿಸಬೇಕು. ಸಿಗರೇಟ್ ತುಂಡುಗಳನ್ನು ಎಲ್ಲೆಂದರಲ್ಲಿ ಬಿಸಾಡುವುದನ್ನು ನಿಷೇಧಿಸುವುದು. ವಾಣಿಜ್ಯ ಸಂಸ್ಥೆಗಳು ಇತರ ಸಂಸ್ಥೆಗಳು ನಿರ್ದಿಷ್ಟ ಧೂಮಪಾನ ಪ್ರದೇಶಗಳನ್ನು ರಚಿಸಬೇಕು. ವಾಣಿಜ್ಯ ಸಂಸ್ಥೆಗಳಲ್ಲಿ ವಾಣಿಜ್ಯ ಪರವಾನಗಿ ನೀಡುವಾಗ ಇದನ್ನು ಕಡ್ಡಾಯವಾಗಿ ಷರತ್ತಿಗೆ ಒಳಪಡಿಸುವುದು ಹಾಗೂ ತಂಬಾಕು ಮಾರಾಟ ಮಾಡುವವರು, ತಂಬಾಕು, ಸಿಗರೇಟು, ಬೀಡಿ ಇತರೆ ಮಾರಾಟ ಮಾಡುವವರು ಕಡ್ಡಾಯವಾಗಿ ನಗರಸಭೆಯಿಂದ ಟ್ರೇಡ್ ಲೈಸೆನ್ಸ್ ಪಡೆದಿರಬೇಕು. ಇಲ್ಲವಾದಲ್ಲಿ ಅವರ ಮೇಲೆ ಸೂಕ್ತ ಕ್ರಮ, ಯಾವುದು ಟೊಬ್ಯಾಕೋ ಪ್ರಾಡಕ್ಟ್ ಆಕ್ಟ್ 2003 ಅವರ ಮೇಲೆ ನಿರ್ಧಾರ ಕ್ರಮ ಕೈಗೊಳ್ಳಲು ಸೂಚಿಸಿರುತ್ತಾರೆ. ಈಗ ಕಡ್ಡಾಯವಾಗಿ ಬೀಡಿ, ಸಿಗರೇಟು ಏನೇ ವ್ಯಾಪಾರ ಮಾಡಲಿ ಅವರು ಟ್ರೇಡ್ ಲೈಸೆನ್ಸ್ನ ಪಡೆದುಕೊಟ್ಟು ವ್ಯಾಪಾರ ಮಾಡಲಿಕ್ಕೆ ಸರ್ಕಾರ ಈಗ ನಿರ್ದೇಶನ ನೀಡಿದೆ. ಹಾಗೂ ನಿನ್ನೆ ಇನ್ನೊಂದು ನಿರ್ದೇಶನ ಕೂಡ ಅದು ನಾವು ಈಗ ಮಾರಾಟ ಮಾಡಂಗಿಲ್ಲ ಸರ್. ಎಲ್ಲಿ ಅವರು ಅಂಗಡಿಗಳು ಟ್ರೇಡ್ ಲೈಸೆನ್ಸ್ ಪಡೆದಿರೋ ಅಂಗಡಿಗಳು, ಯಾವುದೋ ಮಾಲೀಕತ್ವದ ಬಾಡಿಗೆ ಇರೋ ಅಂಗಡಿಗಳು ಅವು ಟ್ರೇಡ್ ಲೈಸೆನ್ಸ್ ತಗೊಂಡಿರ್ತವೆ. ಆ ಅಂಗಡಿಗಳಲ್ಲಿ ಗುಟ್ಕಾ ವ್ಯಾಪಾರ, ಬೀಡಿ, ಸಿಗರೇಟ್ ವ್ಯಾಪಾರವನ್ನು ಮಾಡತಕ್ಕದ್ದು. ಉಳಿಕೆ ರಸ್ತೆ ಬದಿಯಲ್ಲಿ ಎಲ್ಲಿ ಬೇಕೋ ಅಲ್ಲಿ ಮಾರಾಟ ಮಾಡಬಾರ್ದು ಅಂತ. ಪಬ್ಲಿಕ್ ಅಲ್ಲ ಸರ್, ಮಾರಾಟಕ್ಕೆ ಸರ್. ಇದು ಮಾರಾಟ ಸೇಲರ್ಗೆ ಅದು ಆಲ್ರೆಡಿ ನಿರ್ಬಂಧ ಇದೆ ಸರ್. ಏನಂದ್ರೆ ಪಬ್ಲಿಕ್ ಪ್ಲೇಸಲ್ಲಿ ಮಾಡಬಾರ್ದು ಅಂತ ಆಲ್ರೆಡಿ ಹಳೆ ನಿರ್ಬಂಧನೇ ಇದೆ. ಆಮೇಲೆ ಕಮರ್ಷಿಯಲ್ ಏರಿಯಾದಾಗೆ ಆದರೆ ಕಮರ್ಷಿಯಲ್ ಸ್ಪೇಸ್ ಮಾಡಬೇಕು. ಯಾವುದೋ ಒಂದು ಮಾಲು ಏನೋ ಒಂದು ಇದರಲ್ಲಿ ಇದ್ರೂ ಅವನಿಗೆ ಸ್ಮೋಕಿಂಗ್ ಝೋನ್ ಅಂತ ಸಪ್ರೇಟ್ ಮಾಡಬೇಕು. ಸರಿ ಸರ್. ಮಾರಾಟ ಮಾಡೋದಾಗಲಿ ಉಪಯೋಗ ಮಾಡೋದಾಗಲಿ 2003 ಬಂದಿದ್ದು. ಈಗ 2024-25ಕ್ಕೆ ಅಪ್ಗ್ರೇಡ್ ಆಗಿದೆ. ಮತ್ತೆ 2003 ಬಂದಿದ್ದಲ್ಲ ಆಕ್ಟ್, ಟೊಬ್ಯಾಕೋ ಆಕ್ಟ್ ಆನ್ 2003, ಅದರಲ್ಲಿ ಮಾಡಿಫಿಕೇಶನ್ಸ್ ಬರ್ತಾ ಇದ್ದಾವೆ. ಇದು ಬಂದಿದ್ದು ನಮಗೆ 2024 ಅಮೆಂಡ್ಮೆಂಟ್ ಮತ್ತೆ ಹೊಸದಾಗಿದೆ. ಈಗ ಅದನ್ನು ಮತ್ತೆ 25ಕ್ಕೆ ಹೊಸದಿದೆ ಕಾಯ್ದೆ ಇದೆ. ಇದು ನಾವು ಆರೋಗ್ಯ ಇಲಾಖೆ ಜೊತೆ ಕೈ ಜೋಡಿಸಿ ಮಾಡಬೇಕು ಸರ್. ಇದು ನಾವೇ ಇಂಡಿವಿಜುವಲ್ ಇಲ್ಲ, ಆರೋಗ್ಯ ಇಲಾಖೆ ಜೊತೆ ಕೈ ಜೋಡಿಸಿ ಮಾಡಬೇಕು. ವಿಷಯ ಸಂಖ್ಯೆ 2 ಜುಲೈ 2020